ಹಲೋ ಎವ್ರಿವನ್, ನಾನು ನಿಮ್ಮ ಆರ್ಜೆ ಆಂಗ್ರಿ ಬರ್ಡ್. ಇವತ್ತು ನಾವು ಸೆಕೆಂಡ್ PUC ನಲ್ಲಿ ಬರೋ ಇಂಗ್ಲಿಷ್ ಸಬ್ಜೆಕ್ಟ್ನಲ್ಲಿರೋ 2 Dear ಇದ್ರದ್ದು ಪೂರ್ತಿ ಸಮೀಕರಣದಲ್ಲಿ ನೋಡ್ಕೊತಾ ಹೋಗ್ತಿದ್ದೀವಿ. ಇದು ಪಾರ್ಟ್ 3 ವಿಡಿಯೋ ಮತ್ತೆ ಫೈನಲ್ ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ವಿಡಿಯೋ ಮತ್ತೆ ಪಾರ್ಟ್ 2 ವಿಡಿಯೋ ನೋಡ್ಕೊಬಂದ್ರೆ ನಿಮ್ಗೆ ಇದು ಇನ್ನೂ ಕ್ಲಿಯರ್ ಆಗಿ ಇಂಟ್ರೆಸ್ಟ್ ಸಿಗಾಕ ಅನ್ಸುತ್ತೆ. ಬಿಕಾಸ್ ಇದರಿಂದ ನೋಡ್ಕೊಂಡು ಹೋದ್ರೆ ನಿಮ್ಗೆ ಯಾಕಪ್ಪ ಇದು ಬೋರ್ ಆಗ್ತಿದೆಯಲ್ವಾ ಅಂತ ಅನ್ಸುತ್ತೆ. ಆ್ಯಂಡ್ ಹ್ಯಾಸ್ ಐ ಸೆಡ್ ಬಿಫೋರ್, ಇದು ಕರ್ನಾಟಕ ಸ್ಟೇಟ್ ಸಿಲೆಬಸ್ ಆಗಿರತ್ತೆ ರೀ. ಮತ್ತೆ ವಿಡಿಯೋ ಹೊರಗೋಗೋಕೆ ಮುಂಚೆ ನನ್ನ ಚಾನಲ್ ಆರ್ಜೆ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇರುತ್ತೆ, ಅಲ್ಲೂ ಸಹ ನೀನನ್ನು ಫಾಲೋ ಮಾಡ್ಕೋಬೋದು. ಆ್ಯಂಡ್ ಸ್ಟ್ರೈಟ್ ಅವೇ ಇವಾಗ ವಿಡಿಯೋ ಹೊರಗೋಗೋಣ. ಮುಂಚೆ ಏನಾಗಿರುತ್ತೆ ಅಂದರೆ ಅವನ್ನ ಡೆತ್ ಸ್ಟೇಟ್ಮೆಂಟ್ ಅಂದ ಲೈಫ್ ಟೈಮ್ ಪ್ರಿಸರ್ಮೆಂಟಲ್ಲಿ ಇರಲಿ ಅಂತ ಕಳಿಸ್ಕೊಡ್ತಾರಲ್ವಾ. ಸೊ ಅವನಿಗೋಸ್ಕರ ಪ್ರಾಪರ್ ಜೈಲ್ ಕಟ್ಟಿ ಅವ್ನಿಗೊಂದು ಗಾರ್ಡ್ ಇಡಿಸು, ಅದರಿಂದ ಅವನ್ನ ಸೇಫಾಗಿ ಪ್ರಿಸ್ನಲ್ಲಿ ನೋಡ್ಕೊಂಡಿರ್ತಾರೆ. ಅದೆಲ್ಲ ಆದಮೇಲೆ ಇವಾಗ ಏನಾಗುತ್ತೆ ಅಂದರೆ ಆ ಗಾರ್ಡ್ ಏನಿದಾನೋ ಅವನು ಕ್ರಿಮಿನಲ್ ನೋಡ್ಕೋಬೇಕು ಫುಲ್ ಡೇ ಅಲ್ಲಿ ಕಾವಲಿಗೆ ನಿಂತು. ಮತ್ತು ಅವನಿಗೆ ಫುಡ್ ಎಲ್ಲ ಎಲ್ಲಿಂದ ಹೋಗುತ್ತೆ ಅಂದರೆ ಪ್ಯಾಲೇಸ್ ಕಿಚನಿಂದಾನೇ ಹೋಗುತ್ತೆ. ಮತ್ತು ಆ ಪ್ರಿಸನರು ಮತ್ತು ಒಂದು ಮಂತ್ ಪೂರ್ತಿ ಅಲ್ಲಿ ಇರ್ತಿದ್ದ, ಮತ್ತು ಇನ್ನೊಂದು ಮಂತ್ ಪೂರ್ತಿ ಅಲ್ಲಿ ಇರ್ತಿರ್ಲಿಲ್ಲ. ಆ್ಯಂಡ್ ಅದೊಂದು ಸ್ವಲ್ಪ ಟ್ರಿಕಿಯಾಗಿ ಹೋಗ್ತಾನೆ ಇತ್ತು. ಇದೆಲ್ಲ ಆಗಿ ಒಂದು ಇಯರ್ ಆಗತ್ತೆ, ಓಕೆನಾ. ಅದು ಸ್ಟೇಟ್ಮೆಂಟ್ ಎಲ್ಲ ಆದಮೇಲೆ ಒಂದು ಇಯರ್ ಆದಮೇಲೆ ಕಿಂಗ್ ಏನಂದರೆ ಅದು ಎಕ್ಸ್ಪೆನ್ಸಸ್ ಎಲ್ಲ ನೋಡ್ಕೋಬೇಕಲ್ವಾ, ಇನ್ಕಮ್ ಎಷ್ಟಿದೆ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತ ನೋಡಬೇಕಾದ್ರೆ ಅಲ್ಲೊಂದು ಹೊಸ ಎಕ್ಸ್ಪೆಂಡಿಚರ್ ಆ್ಯಡ್ ಆಗಿರೋದು ನೋಟಿಸ್ ಮಾಡ್ತಾರೆ. ನೋಟಿಸ್ ಮಾಡಿಬಿಟ್ಟು ಏನಪ್ಪ ಇದು ಅಂತ ನೋಡೋಕ್ಕೆ ಪ್ರಯತ್ನ ಪಡ್ತಾರೆ. ಅದು ಏನು ಎಕ್ಸ್ಪೆಂಡಿಚರ್ ಆಗಿತ್ತು ಅಂದರೆ ಆ ಕ್ರಿಮಿನಲ್ಗೋಸ್ಕರ ಸಪ್ರೇಟಾಗಿ ಒಂದು ಅಕೌಂಟ್ ಓಪನ್ ಮಾಡಿಟ್ಟಿದ್ದಾರೆ ರೀ. ಅದೇನು ಸ್ವಲ್ಪ ಚಿಕ್ಕ ಐಟಮ್ ಆಗಿರಲಿಲ್ಲ. ಬಿಕಾಸ್ ಅವನು ಅಪಾಯಿಂಟ್ಮೆಂಟ್ ಮಾಡಿರೋದು ಬಂದು ಸ್ವಲ್ಪ ಸ್ಪೆಷಲ್ ಗಾರ್ಡ್. ಬಿಕಾಸ್ ಅವನ್ನೆಲ್ಲೂ ಓಡೋಗ್ಬಿಟ್ಟು ಬೇರೆ ಏನೋ ಮರ್ಡರ್ ಮಾಡಬಾರ್ದಲ್ವಾ, ಅದಕ್ಕೋಸ್ಕರ. ಮತ್ತು ಅವನಿಗೆ ಫುಡ್ ಎಕ್ಸ್ಪೆನ್ಸಸ್ ಎಲ್ಲನೂ ನಮ್ಮ ಫುಡ್ ಎಲ್ಲನೂ ಪ್ಯಾಲೇಸಿಂದ ಹೋಗ್ತಿದೆ. ಪ್ಯಾಲೇಸಿಂದ ಹೋಗ್ಬೇಕಂದ್ರೆ ಅವ್ರು ಎಕ್ಸ್ಟ್ರಾ ಗ್ರಾಸರೀಸ್ ಎಲ್ಲ ತಗೊಂಡು ಕುಕ್ ಮಾಡಬೇಕಾಗತ್ತೆ. ಅದೆಲ್ಲ ಆದಮೇಲೆ 1 ವರ್ಷಕ್ಕೆ ಅವನಿಗೆ ಮಾತ್ರ 600 ಫ್ರಾನ್ಸ್ ಆಗಿದೆ ಅಂತೆ. ಅದು ಅವ್ರಿಗೆ ವರ್ತು ಇಲ್ಲ. ಮತ್ತು ಅವ್ನು ನೋಡೋಕ್ಕೆ ಎಷ್ಟು ಹೆಂಗಾಗಿ ಮತ್ತು ಹೆಲ್ತಿ ಆಗಿರೋನಂತೆ. ಮತ್ತು ಅವ್ನು ಇನ್ನೊಂದು 50 ವರ್ಷ ಜೀವನ ಮಾಡ್ತಾನಂತೆ. ಈ 50 ವರ್ಷ ಜೀವನಕ್ಕೂ 6000 ಫ್ರಾನ್ಸ್ ನಾವು ಪ್ರತಿ ವರ್ಷ ಕೊಟ್ಕೊತ ಹೋದ್ರೆ 5 6 30, ಇಲ್ಲೊಂದು 00 ಅಲ್ಲೊಂದು 0 ಅಂದರೆ 3 lakh ಅವ್ನಿಗೆ ಮಾತ್ರನೇ ಎಕ್ಸ್ಪೆನ್ಸಸ್ ಮಾಡಬೇಕಾಗತ್ತೆ. ಮತ್ತು ಅವನು ಚೆನ್ನಾಗಿ ತಿಂದ್ಬಿಟ್ಟು ಚೆನ್ನಾಗಿ ಮಲಗ್ತಾನೆ, ಇನ್ನೇನು ಕೆಲಸನೇ ಮಾಡೋದಿಲ್ಲ. ಸೊ ಇದ್ರ ಮೇಲೆ ತಿರ್ಗಾ ಕಿಂಗಿಗೆ ಬಂದು ತುಂಬ ಟೆನ್ಷನ್ ಆಗಿಬಿಟ್ಟು ತಿರ್ಗಾ ಎಲ್ಲ ಮಿನಿಸ್ಟರ್ಸ್ನು ಕಳಿಸ್ಬಿಟ್ಟು ಏನ್ರು ನಿಮ್ಮನ್ನ ದುಡ್ಡು ಕಡಿಮೆ ಮಾಡಿಸಿ ಅಂತ ಹೇಳಿದ್ರೆ ಹಿಂಗೆ ಮಾಡಿಟ್ಟಿದ್ದೀರಲ್ಲ ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಿಂಗ್ ಎಲ್ಲರನ್ನೂ ಕಳಿಸಿ ನನಗೆ ಇದಂತೂ ಆಗ್ತಾ ಇಲ್ಲ, ಇದಕ್ಕಿಂತ ಚೀಪರ್ ಏನಾದರೂ ಕಂಡುಹಿಡಿರಪ್ಪ ಈ ವಿಷಯನ ಹ್ಯಾಂಡಲ್ ಮಾಡೋಕ್ಕೆ. ಅದು ಆ ರಾಸ್ಕಲ್ಗೋಸ್ಕರ ಅಲ್ಲ, ನನ್ನಿಂದ ಇಷ್ಟು ದುಡ್ಡು ಖರ್ಚು ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಯಾಕಂದರೆ ಲೈಕ್ ಪ್ರೆಸೆಂಟ್ ಪ್ಲಾನ್ ಅವ್ರು ಏನು ಎಕ್ಸಿಕ್ಯೂಟ್ ಮಾಡ್ತಿದ್ದಾರೋ ಅದು ತುಂಬ ಎಕ್ಸ್ಪೆನ್ಸಸ್ ಇದೆ ಅಂತ. ಆವಾಗ ಒನ್ ಆಫ್ ದ ಮಿನಿಸ್ಟರ್ ಏನು ಮಾಡ್ತಾರೆ, ಫಸ್ಟ್ ಕನ್ಸಿಡರ್ ಮಾಡ್ತಾರೆ, ಮತ್ತು ತಿರ್ಗಾ ರೀಕನ್ಸಿಡರ್ಡ್ ಎಲ್ಲ ಮಾಡಿಬಿಟ್ಟು ಜೆಂಟಲ್ಮ್ಯಾನ್ ನನಗೊಂದು ಆಪ್ಷನ್ ಇದೆ, ನನ್ನ ಹತ್ರ ಒಂದು ಒಪಿನಿಯನ್ ಇದೆ, ಅದು ನಿಮ್ಮ ಹತ್ರ ಹೇಳ್ಬೋದಾ ಅಂತ. ಫಸ್ಟ್ ಹೇಳಿ ಅಂತ ಕಿಂಗ್ ಅವ್ರು ಕೇಳ್ತಾರೆ. ಅವಾಗ ನೀವು ಏನು ಮಾಡಬೇಕು ಅಂದರೆ ಆ ಗಾರ್ಡ್ನ ಡಿಸ್ಮಿಸ್ ಮಾಡಿ ಅಂತ. ಅವಾಗ ಇನ್ನೊಂದು ಮಿನಿಸ್ಟರ್ ಏನಪ್ಪ ಹಿಂಗೆ ಹೇಳಿಬಿಟ್ಟೆ, ಹಂಗೇನಾದರೂ ಮಾಡಿದ್ರೆ ಯಪ್ಪ ಓಡೋಗ್ತಾನಲ್ವಾ ಅಂತ. ಅವಾಗ ಫಸ್ಟ್ ಮಿನಿಸ್ಟರ್ ಏನು ಹೇಳ್ತಾರೆ ಅಂದರೆ, ಹೌದು ಅಟ್ಲೀಸ್ಟ್ ಅವ್ನು ಓಡೋಗ್ಲಿ, ಅವನೆಲ್ಲಾದರೂ ಓಡೋಗಿ ನಾಶವಾಗೋಗ್ಲಿ, ಅವಾಗ ಅದು ನಮ್ಗೆ ಎಕ್ಸ್ಪೆನ್ಸಸ್ ಕಲಿಯುತ್ತೆ. ಆ್ಯಂಡ್ ಗಾಡ್ ಎಲ್ಲ ಓಡೋದ, ಅದರಿಂದ ಇವನು ಓಡೋದಂತ ನಾವು ನಮ್ಮ ಕಿಂಗ್ಡಮ್ನ ಹೆಂಗೋ ಒಂದು ಏಮರ್ಸ್ಬೋದು. ಇಲ್ಲಾಂದರೆ ನಮಗೆ ಪ್ರತಿದಿನ ಈ ಥರ ಎಕ್ಸ್ಪೆನ್ಸಸ್ ಬರ್ತಾನೆ ಇರುತ್ತೆ. ಮತ್ತು ನಮ್ಮ ಕಿಂಗ್ ಅವ್ರು ನಮ್ಮನ್ನ ಕರೆದು ಎಕ್ಸ್ಪೆನ್ಸಸ್ ಕಡಿಮೆ ಮಾಡ್ರಪ್ಪ ಅಂತ ಬಡ್ಕೊತಾನೆ ಇರ್ತಾರೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಪ್ಲಾನ್ ಚೆನ್ನಾಗಿದೆ ಅಂದ್ಬಿಟ್ಟು ಫಸ್ಟ್ ಆ ಗಾರ್ಡ್ನ ಡಿಸ್ಮಿಸ್ ಮಾಡ್ತಾರೆ. ಡಿಸ್ಮಿಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ ಅಂತ ಎಲ್ಲರೂ ಕ್ಯೂರಿಯಸ್ ಆಗಿ ವೇಟ್ ಮಾಡ್ತಾರೆ. ಬಿಕಾಸ್ ಅವ್ನು ಓಡೋಗ್ಬೇಕಲ್ವಾ. ಅವಾಗ ಡಿನ್ನರ್ ಟೈಮ್ ಬರುತ್ತೆ. ಆ ಕ್ರಿಮಿನಲ್ ಆಚೆ ಬಂದು ನೋಡ್ತಾನೆ, ಏನಪ್ಪ ನಮ್ಗಿನ್ನೂ ಡಿನ್ನರ್ ಬಂದಿಲ್ಲ ಅಂತ. ಮತ್ತು ನೇರಾಗಿ ಅವರು ಕಿಚನ್ಗೆ ಹೋಗ್ತಾರೆ. ಕಿಂಗ್ಸ್ ಕಿಚನ್ ಇರುತ್ತಲ್ವಾ, ಅಲ್ಲಿ ಹೋಗ್ಬಿಟ್ಟು ಅವರು ಡಿನ್ನರ್ ಅವರೇ ಪ್ಲೇಟಿಗೆ ಹಾಕೊಂಡು ಚೆನ್ನಾಗಿ ತಿಂದು ತಟ್ಟಿನ ತೊಳೆದು ಅಲ್ಲಿಟ್ಟು ವಾಪಸ್ ಚೈಲಿಗೆ ಬಂದು ಬಾಗ್ಲು ಹಾಕೊಂಡು ನಿದ್ದೆ ಮಾಡ್ತಾರೆ. ತಿರ್ಗಾ ನೆಕ್ಸ್ಟ್ ದಿನ ಆಗುತ್ತೆ, ಬೆಳಗ್ಗೆ ಹೇಳ್ತಾರೆ ಬ್ರೇಕ್ಫಾಸ್ಟು ಹೀಗೆ ಆಗುತ್ತೆ, ಲಂಚು ಹೀಗೆ ಆಗುತ್ತೆ, ಡಿನ್ನರು ಹೀಗೆ ಆಗುತ್ತೆ. ಎಲ್ಲರಿಗೂ ಒಂಥರ ಆಶ್ಚರ್ಯ ಆಯಿತು, ಇವನೇನಪ್ಪ ಕರೆಕ್ಟಾಗಿ ಪ್ರಾಪರ್ ಟೈಮ್ಗೆ ಹೋಗಿ ಊಟ ಮಾಡ್ಕೊಬಂದು ನಂಗೆ ಮಲ್ಕೊತಿದ್ದಾನೆ, ಆಚೆ ಎದ್ದು ಎಲ್ಲ ಯಾಕೆ ಓಡೋಗ್ತಾನೆ ಇಲ್ಲ ಅಂತ.
ಈ ಥರ ಓಡೋಗೋ ಸಿಮ್ಟಮ್ಸು ಸಹ ನಮಗೆ ತೋರಿಸ್ತಿಲ್ಲ. ಮತ್ತು ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅವ್ರು ತಿರ್ಗಾ ತಲೆ ಕೆಡಿಸ್ಕೊಂಡು ಕೂತ್ಕೊತಾರೆ. ಮತ್ತು ಅವ್ರು ಸ್ಟ್ರೈಟಾಗೆ ಹೋಗಿ ಮಾತಾಡಬೇಕು ಅಂತ ಅನ್ಕೊತಾರೆ. ಸ್ಟ್ರೈಟಾಗಿ ಹೋಗ್ಬಿಟ್ಟು, ನೋಡಪ್ಪ ನಮ್ಮಿಂದ ಇದನ್ನ ತಡ್ಕೊಳಕ್ಕಾಗಲ್ಲ, ನಿನಗೆ ಜಾಸ್ತಿ ಎಕ್ಸ್ಪೆನ್ಸಸ್ ಆಗ್ತಿದೆ, ಸೊ ನೀನು ಹೆಂಗಾದ್ರೂ ಇಲ್ಲಿಂದ ಓಡೋಗ್ಬಿಡು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದಯವಿಟ್ಟು ಓಡೋಗಪ್ಪ ಅಂತ ಹೇಳಬೇಕಾದ್ರೆ, ನಾನು ಯಾಕೆ ಇಲ್ಲಿಂದ ಓಡೋಗ್ಬೇಕು ಅಂತ ಅವ್ನು ಕೇಳ್ತಾನೆ. ಯಾಕಪ್ಪ ಇಲ್ಲಿಂದ ಓಡೋಗಲ್ವ ಅಂತ ಮಿನಿಸ್ಟರ್ ಕೇಳಬೇಕಾದ್ರೆ, ಇಲ್ಲ ಮಿನಿಸ್ಟರ್ ಅವರೇ, ನಾನು ಇಲ್ಲಿಂದ ಓಡೋಗಲ್ಲ, ಬಿಕಾಸ್ ನನಗೆ ಆಲ್ರೆಡಿ ತಲೆ ತುಂಬ ಕೆಟ್ಟಿದೆ. ಆದರೂ ನೀವು ನನ್ನ ಹೆಸರಂತೂ ತುಂಬ ಡ್ಯಾಮೇಜ್ ಮಾಡಿಟ್ಟಿದ್ದೀರಾ. ಅದರಲ್ಲಿ ಏನಂದರೆ, ನೀವು ನನ್ನ ಸೆಂಟೆನ್ಸ್ ಕೊಟ್ಟಿದ್ದೀರಾ ಅಲ್ವಾ, ಡೆತ್ ಸೆಂಟೆನ್ಸಿಂದ ವಾಪಸ್ ತಿರ್ಗಾ ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟಿದ್ದೀರಾ. ನಾನೇನಾದರೂ ನಾರ್ಮಲಾಗಿ ಪೀಪಲ್ ಹತ್ರ ಹೋಗಿ ಮಾತಾಡಬೇಕು ಅನ್ಕೊಂಡ್ರೆ ಅವ್ರು ನನಗೆ ಮುಖ ತೋರಿಸ್ದೆ ಬೆನ್ನು ತೋರಿಸ್ಬಿಟ್ಟು ಎಲ್ಲ ಓಡೋಗ್ಬಿಡ್ತಾರೆ. ಓಡೋಗಿದ್ಮೇಲೆ ನನಗೆ ಎಲ್ಲೂ ಕೆಲಸನೂ ಸಹ ಸಿಗಲ್ಲ. ಮತ್ತು ನಾನು ಏನು ಮಾಡಲಿ, ಏನಂದರೆ ಟೈಮ್ ನನಗೆ ಊಟ ಸಿಗ್ತಿದೆಯಲ್ಲ ಅಂತ ಅವನ ಕಡೆಯಿಂದ ಅವ್ನು ಕೊರತೆ ಅವ್ನು ಹೇಳ್ಕೊತಿದ್ದಾನೆ. ಮತ್ತು ಆ ವ್ಯಕ್ತಿ ಏನು ಹೇಳ್ಕೊತಾನೆ ಅಂದರೆ, ನೀವು ನನ್ನ ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡ್ತಿದ್ರ, ಇದು ಫೇರೇ ಇಲ್ಲ, ಇದು ನ್ಯಾಯನೇ ಇಲ್ಲ. ಬಿಕಾಸ್ ಫಸ್ಟ್ ನೀವೇನು ಮಾಡಿದ್ರಿ, ನನಗೆ ಡೆತ್ ಸೆಂಟೆನ್ಸ್ ಕೊಟ್ಟಿದ್ರಿ, ಅದಾದ್ರೂ ನೆಟ್ಟಿಗೆ ಮಾಡಿದ್ರ, ಕಟ್ ಮಾಡೋಕ್ಕೆ ಮಿಷನ್ ಇಲ್ಲ, ಕಟ್ ಮಾಡೋಕ್ಕೆ ಯಾರೂ ಇಲ್ಲ ಅಂದ್ಬಿಟ್ಟು ತಗೊಂಡೋಗಿ ಇಂಪ್ರಿಸನ್ಮೆಂಟ್ ಹಾಕಿದ್ರಿ, ಅದಕ್ಕೆ ಜೈಲಿಗೆ ಹಾಕಿದ್ರಿ. ಅವಕ್ಕಾದ್ರೂ ನಾನು ನಿಮಗೇನಾದರೂ ಕಂಪ್ಲೇಂಟ್ ಮಾಡಿದ್ರ, ಏನೂ ಮಾಡಿಲ್ಲ, ಸೈಲೆಂಟ್ ಆಗಿದ್ದೆ. ಆಮೇಲೆ ಜೈಲಿಗೆ ಹಾಕಿದ ತಕ್ಷಣ ಒಂದು ಗಾರ್ಡ್ನ ಅಪಾಯಿಂಟ್ ಮಾಡಿದ್ರಿ, ಅವ್ನಿಗೋಗಿ ಊಟ ಮಾಡ್ಕೊಬಂದು ಡೈಲಿ ನನಗೂ ಊಟ ತಗೊಬಂದು ಇಡ್ತಿದ್ದ. ನಾನು ಚೆನ್ನಾಗಿ ತಿಂದು ಮಲಗ್ತಿದ್ದೆ. ಆ್ಯಂಡ್ ಅವನು ಸಹ ತೆಗೆದು ಬಿಸಾಕ್ಬಿಟ್ರಿ ಕೆಲಸದಿಂದ. ಇವಾಗ ನಾನೇ ಡೈಲಿ ಎದ್ದು ಪ್ಯಾಲೇಸ್ ಹೋಗಿ ತಿಂದು ಪಾತ್ರೆ ತೊಳೆದಿಟ್ಟು ವಾಪಸ್ ಬರಬೇಕಾಗತ್ತೆ. ಇದಕ್ಕೂ ಸಹ ನಾನು ನಿಮ್ಗೇನು ಕಂಪ್ಲೇಂಟ್ ಮಾಡಿಲ್ಲ ರೀ ಅಂತ ಕ್ವಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಿನಿಸ್ಟರ್ ಕಡೆಯಿಂದ. ಸೊ ಅದರಿಂದ ನೀವೇನಾದರೂ ಮಾಡ್ಕೊಳ್ಳಿ, ನಾನು ಇಲ್ಲಿಂದ ಹೋಗೋದೇ ಇಲ್ಲ ಅಂತ ಅವನು ಅಗ್ರಿ ಮಾಡೋದೇ ಇಲ್ಲ ಹೊಡೋದಕ್ಕೆ. ಮತ್ತು ಈ ಮಿನಿಸ್ಟರ್ಗೆಲ್ಲ ತುಂಬ ತಲೆ ಕೆಡತ್ತೆ. ಬಿಕಾಸ್ ಒಂದು ಕಡೆ ಈ ಕಿಂಗ್ ಏನಾದರೂ ಎಕ್ಸ್ಪೆನ್ಸಸ್ನ ಕಡಿಮೆ ಮಾಡಿ ಅಂತ ಬರ್ಕೊತಿದ್ದಾರೆ. ಈ ಕಡೆ ಹೋದ್ರೆ ನಾನು ಎಲ್ಲೂ ಓಡೋಗಲ್ಲ, ನೀವು ನನಗೆ ಕೊಂದು ಹಾಕ್ಬೇಕಿತ್ತಲ್ಲ, ಯಾಕೆ ಹಿಂಗೆ ನಾನು ಹೋಗ್ದೇನೋ ಸಾಯ್ಸಕ್ಕೂ ಬಿಡ್ತಿಲ್ಲ ಅಂತ ಅವನು ಒಂದು ಕಡೆ ಮಾತಾಡ್ತಿರ್ತಾನೆ. ಸೊ ಈ ಕೌನ್ಸಿಲ್ಗೆಲ್ಲ ತುಂಬ ತಲೆ ಕೆಟ್ಟೋಗ್ಬಿಟ್ಟು ಅವರು ಲಾಸ್ಟಾಗಿ ಏನು ಮಾಡ್ತಾರೆ ಅಂದರೆ, ಅವ್ನಿಗೆ 5-10 ಒಂದು ಕೈಗೆ ಪೆನ್ಷನ್ ಅಂತ ಕೊಟ್ಬಿಟ್ಟು ಅವನ್ನ ಎಲ್ಲಾದ್ರೂ ಓಡಿಸ್ಬಿಡಿ ಕಿಂಗ್ ಅವ್ರೆ ಅಂತ ಅವ್ರಿಗೆ ಕಿಂಗ್ ಹತ್ರ ಕೇಳಕ್ ಹೋಗ್ತಾರೆ. ಕಿಂಗ್ ಅವಾಗ ಇದ್ರ ಬಿಟ್ಟು ಏನು ಮಾಡೋಕ್ಕಾಗಲ್ವಲ್ವೋ, ನನ್ನ ಮಾನ ಮರ್ಯಾದೆ ಹೋಗತ್ತೆ ಈ ಥರ ಏನಾದರೂ ನನ್ನ ಸ್ಟೇಟ್ಮೆಂಟ್ ಬರೋದ್ರೆ ಅಂತ ಹೇಳಬೇಕಾದ್ರೆ, ನೀವು ಅವನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಇದ್ರ ಬಿಟ್ಟು ನಿಮ್ಗೆ ಬೇರೆ ಏನೋ ಆಪ್ಷನ್ ಇಲ್ಲ ಕಿಂಗ್ ಅವ್ರೆ ಅಂತ ಹೇಳಿದ್ಮೇಲೆ ಅವಾಗ ಕಿಂಗು ಹೌದಾ ಅಂದ್ಬಿಟ್ಟು ಸ್ವಲ್ಪ ಸಮಾಧಾನ ಆಗ್ತಾರೆ. ಅವನಿಗೆ ಪೆನ್ಷನ್ ಆಗಿ ಎಷ್ಟು ಸಿಕ್ಕಿತ್ತು ಅಂದರೆ ಲೈಕ್ 600 ಫ್ರಾನ್ಸ್ ಫಿಕ್ಸ್ ಮಾಡಿದ್ರು, ಅದು ಇಯರ್ಲಿ ಒನ್ಸ್ಗೆ. ಇದು ಅವನಿಗೆ ಅನೌನ್ಸ್ ಮಾಡಿದ್ಮೇಲೆ ಅವನಿಗದು ಅಷ್ಟೇನು ಇಷ್ಟ ಆಗಲಿಲ್ಲ. ಆದರೂ ಅವ್ನು ರೆಗ್ಯುಲರಾಗಿ ಬಂದು ತಗೊಳಕ್ಕೆ ಪ್ರಯತ್ನ ಪಡ್ತಿದ್ದ. ಆ್ಯಂಡ್ ಈ ಕಡೆಯಿಂದ ಹೋದ್ರೂ ಸಾಕು ಅಂತ ಅವ್ನಿಗೂ ಒಂದು ಕಡೆ ಇರ್ತಿತ್ತು. ಆ್ಯಂಡ್ ಅದು ರೆಗ್ಯುಲರಾಗಿ ವರ್ಷ ಪೇ ಆಗತ್ತೆ ಅಂತ ಅವನಿಗೆ ಹೇಳಿದರು. ಮತ್ತು ಅದು ಒಂದು ಕಂಡೀಷನ್ ಏನು ಅಂದರೆ, ಅವನು ಇಲ್ಲಿಂದ ಹೋಗಲೇಬೇಕು ಅನ್ನೋದಷ್ಟೇ ಒಂದೇ ಅವ್ರಿಗೆ ಇದ್ದಿದ್ದು. ಅದು ಅವ್ನು ಒಂದು ಸ್ವಲ್ಪ ಸೆಟ್ಲ್ ಆದಮೇಲೆ ಪೆನ್ಷನ್ ತಗೊಳಕ್ಕಲ್ಲ ಬರಬಾರ್ದು ಅಂತಲೂ ಸ್ವಲ್ಪ ಹೇಳಿದರು. ಆ್ಯಂಡ್ ಅವನೇನು ಮಾಡಿದ್ದ ಅಂದರೆ, ಸರಿ ಇದೆಲ್ಲ ಒಪ್ಪಿಗೆ ಆಯಿತು ಅಂತ ಹೇಳಿ ಅವನ ಅಡ್ವಾನ್ಸ್ ಏನಿದೆಯೋ ಅದರಲ್ಲಿ 1/3 ಅಂದರೆ ಲೈಕ್ 600 ಡಿವೈಡೆಡ್ ಬೈ 1/3 ಅಂದರೆ 200 ಫ್ರಾನ್ಸ್ನ ಅಡ್ವಾನ್ಸ್ ಆಗಿ ತಗೊಂಡು ಆ ಕಿಂಗ್ಡಮ್ ಬಿಟ್ಟು ಅವನು ಆಚೆ ಆರಾಮ್ಸೆ ಹೋಗ್ತಾನೆ. ಮತ್ತು ಅಲ್ಲಿಂದ ಒಂದು 1 ಅವರ್ಗೆ ಒಂದು ರೈಲ್ ಬರುತ್ತೆ. ಆ ರೈಲಲ್ಲಿ ಹತ್ತು ಕೂತ್ಕೊಂಡು ಎಷ್ಟು ದೂರ ಹೋಗೋಕತ್ತ ಅಷ್ಟು ದೂರ ಹೋಗ್ಬಿಟ್ಟು ಅಲ್ಲೊಂದು ಪೀಸ್ ಆಫ್ ಲ್ಯಾಂಡ್ ತಗೊತಾನೆ. ಅಲ್ಲಿ ಅವನು ಗಾರ್ಡನಿಂಗ್ ಮಾಡೋಕ್ಕೆ ಶುರು ಮಾಡ್ತಾನೆ. ಮತ್ತು ಕರೆಕ್ಟಾಗಿ ಆನ್ ಟೈಮ್ ಬಂದುಬಿಟ್ರೆ ಸಾಕು, ಪೆನ್ಷನ್ ತಗೊಳಕ್ಕೆ ಓಡೋಗ್ಬಿಟ್ಟು ತಗೊಬರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ತಗೊಬಂದಿದ ತಕ್ಷಣ ಗೇಮಿಂಗ್ ಟೇಬಲ್ಸ್ ಇದೆ ಅಲ್ವಾ, ಅದೇ ಗೇಮಿಂಗ್ ಇದೆಯಲ್ಲ ರೌಲಟ್ ಅಂತ, ಅಲ್ಲಿ ಹೋಗ್ಬಿಟ್ಟು ಅವ್ನು ಗೇಮ್ ಹಾಡ್ತಾನೆ. ಅದರಲ್ಲಿ ಅವ್ನು ಇಡೋದೇ ಬಂದು 2 ರೂಪಿ ಇಲ್ಲಾಂದರೆ 3 ರೂಪೀಸ್ ಅಂದರೆ ಲೈಕ್ 2 ಫ್ರಾನ್ಸ್ ಇಲ್ಲಾಂದರೆ 3 ಫ್ರಾನ್ಸ್ ಅಷ್ಟೇ ಇರ್ತಿದ್ದ. ವಿನ್ ಆದರೂ ಸರಿ ಲೂಸ್ ಆದರೂ ಸರಿ, ವಿನ್ ಆಯ್ತಾ ತಗೊಂಡು ಮನೆಗೆ ಬರ್ತಿದ್ದ, ಇಲ್ಲ ಅಂದರೂ ವಾಪಸ್ ಮನೆಗೆ ಬರ್ತಿದ್ದ. ಬಂದು ಪೀಸ್ಫುಲ್ಲಾಗಿ ಅವ್ನ ಲೈಫ್ನ ಎಂಜಾಯ್ ಮಾಡ್ಕೊಂಡು ಲೀವ್ ಮಾಡ್ತಿದ್ದ. ಲಾಸ್ಟಾಗಿ ನಮ್ಮ ಲಿಯೋ ಟಾಲ್ಸ್ಟಾಯ್ ಏನು ಹೇಳ್ತಾರೆ ಅಂದರೆ, ಅವ್ನು ಮಾಡಿದ್ದಂತೂ ನಿಜ ಕೆಟ್ಟ ವಿಷಯನೇ. ಆ್ಯಂಡ್ ಇದು ಒಳ್ಳೆ ವಿಷಯ ಅಂತೂ ಇಲ್ಲ. ಅದು ಅಂಥ ಕಂಟ್ರಿ, ಬಿಕಾಸ್ ಆ ಕಂಟ್ರಿಯಲ್ಲಿ ಅವ್ನ ತಲೆ ಕಟ್ ಮಾಡೋಕ್ಕೂ ಅವ್ರಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ಅವನ್ನ ಆಚೆ ಬಿಸಾಕಬೇಕು ಅಂದ್ಕೊಂಡು, ಮತ್ತು ಅವನ್ನ ಲೈಫ್ ಲಾಂಗ್ ಪ್ರಿಸನಲ್ಲಿ ಇಡೋಕ್ಕೂ ಅವ್ರಿಗೆ ಇಷ್ಟ ಆಗಲಿಲ್ಲ. ಬಿಕಾಸ್ ಎಲ್ಲದಕ್ಕೂ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ಅವರೇ ಒಂದು ಕಡೆ ಇದ್ದರು. ಅದರಲ್ಲಿ ಹೋಗ್ಬಿಟ್ಟು ಇವ್ನು ಬರೀ ಕಮಿಟ್ ಮಾಡಿದ್ದಾನೆ ಈ ಕ್ರಿಮಿನಲ್ ಕೆಲಸನೇ ಅಂತ ಹೇಳಿ ಈ ಸ್ಟೋರಿನ ಮುಗಿಸ್ತಾರೆ. ಇದು ನೀವೇನಾದರೂ ಫನ್ನಿಯಾಗಿ ನೋಡಿದ್ರೆ ಈ ಥರನೂ ಏನಾದರೂ ಕಿಂಗ್ಡಮ್ ಇರುತ್ತಾ ಈ ಪ್ರಪಂಚದಲ್ಲಿ ಅನ್ನೋಷ್ಟು ನಿಮಗೆ ಫೀಲ್ ಆಗುತ್ತೆ.
ಸೊ ನನ್ನ ಪ್ರಕಾರ ಒಂದು ಮಾತೇನಂದರೆ, ಒಬ್ರು ತಪ್ಪು ಮಾಡಿದ್ದಾರೆ, ಬಟ್ ಅವ್ರಿಗೆ ನೆಕ್ಸ್ಟ್ ಚಾನ್ಸ್ ಸಿಗಬೇಕಾದ್ರೆ ಅವ್ರ ಲೈಫ್ ಇವಾಗ ಇಂಪ್ರೂವ್ ಆಗಿದೆಯಾ, ಅವ್ನಿಗೆ ಅದೇನಾದರೂ ಗಲೋಟಿನ್ ಮೆಷಿನ್ ತಗೊಬಂದು ಅವನ್ನ ಸಾಯಿಸಿರೋಷ್ಟು ಅವ್ರದ ದುಡ್ಡಿದ್ರೆ ಅವ್ನ ಲೈಫ್ ಅಲ್ಲೇ ಹೋಗ್ತಿತ್ತು. ಮತ್ತು ಪ್ರಿಸನಲ್ಲಿ ಇದ್ದಿದ್ರೆ ಅವ್ನು ಪ್ರಿಸನಲ್ಲೇ ಲೈಫ್ ಲಾಂಗ್ ಇರಬೇಕಾಗಿತ್ತು. ಬಟ್ ಲೈಕ್ ಕಿಂಗ್ ಅವರ ಲೇಸಿನೆಸ್ಸಿಂದ ಅವ್ರಿಗೊಂದು ಒಳ್ಳೆ ಲೈಫ್ ಸಿಕ್ತು. ಇವಾಗ ಅವ್ರ ಲೈಫ್ ಲೀಡ್ ಮಾಡ್ಕೊತಿದ್ದಾರೆ, ಅವ್ರಿಗಂತ ಒಂದು ಲ್ಯಾಂಡ್ ಇದೆ, ಅವ್ರಿಗಂತ ಒಂದು ಲೈಫ್ ಅವರು ಪ್ರಾಪರಾಗಿ ಬಿಲ್ಡ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಎಲ್ಲರೂ ಕೆಟ್ಟ ವಿಷಯ ಮಾಡಬೇಕು ಅಂದ್ಬಿಟ್ಟೆ ಇಂಟೆನ್ಷನಲಿ ಮಾಡೋದಿಲ್ಲ. ಅವ್ರಿಗೇನೋ ಒಂದು ಸಮ್ ಸಿಚುವೇಶನ್ಸ್ ಅಲ್ಲಿ ಆ ಥರ ಆಗಿರತ್ತೆ, ಅದರಿಂದ ಅವ್ರು ಓವರ್ಕಮ್ ಮಾಡ್ಕೊಬಂದು ಅವ್ರ ಲೈಫ್ ಚೆನ್ನಾಗಿ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಅಂಥವ್ರು ನಾವು ಪ್ರಾಪರಾಗಿ ಸ್ಪೇಸ್ ಕೊಡಬೇಕು. ಅಂಥವ್ರ ಮೇಲೆ ಬರಬೇಕು ಅಂದರೆ ನಮ್ಮ ಗೌರ್ಮೆಂಟ್ ಇನ್ನೂ ಸ್ವಲ್ಪ ಆರ್ಗನೈಸೇಷನ್ಸ್ನೆಲ್ಲ ಪ್ರಾಪರಾಗಿ ಬಿಲ್ಡ್ ಮಾಡಬೇಕು ಅಂತ ನನಗಿತ್ತು ಪರ್ಸ್ನಲಿ. ಅದು ನಿಮ್ಮ ಫ್ರೆಂಡ್ಸೇ ಆಗಲಿ, ಒಂದು ಚಿಕ್ಕ ತಪ್ಪು ಮಾಡಿರೋಂಥ ತುಂಬ ದ್ವೇಷ ತೋರಿಸಿ ದೂರ ಅಂತೂ ಇಟ್ಬಿಡಬೇಡಿ. ಬಿಕಾಸ್ ಅವರು ಯಾವತ್ತಾಗಿದ್ದು ನಿಮ್ಮ ಫ್ರೆಂಡೇ ಅಲ್ವಾ, ಆ್ಯಂಡ್ ಅವ್ರು ಚೇಂಜ್ ಆಗಿ ನಿಮ್ಮ ಲೈಫ್ನ ಯಾವತ್ತಾದ್ರೂ ಕಾಪಾಡಿಸೋ ಸಿಚುವೇಶನ್ಸು ಸಹ ಬರುತ್ತೆ. ಸೊ ಒಂದು ಚಿಕ್ಕ ವಿಷಯದಿಂದ ದೊಡ್ಡವ್ರನ್ನ ಯಾವತ್ತು ದೂರ ಮಾಡ್ಕೋಬಿಡಿ, ಯಾರನ್ನೇ ಇರಲಿ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಆ್ಯಂಡ್ ಇದು ಚಾಪ್ಟರ್ ಪೂರ್ತಿ ಇಲ್ಲಿಗೆ ಮುಗೀತು. ಇದ್ರದ್ದು ನೋಟ್ಸ್ ಎಲ್ಲನೂ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಮತ್ತು ನಿಮಗೆ ಕ್ವೈರೀಸ್ ಇದ್ರೂ ನನ್ನ ಇನ್ಸ್ಟಾದಲ್ಲಿ ತಿಳಿಸ್ಕೊಡ್ಬೋದು. ಮಿಸ್ ಮಾಡಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು RJ Angry Bird. Cheers all.